ತುಮಕೂರು ನಗರದಲ್ಲಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಸಾರ್ವಜನಿಕರು ಓಡಾಡೋದಕ್ಕೂ ಭಯ ಪಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕೆಂದರೆ ಈ ಸ್ಟೋರಿ ನೋಡಿ. ತುಮಕೂರು ನಗರದ ದಾನಾ ಪ್ಯಾಲೇಸ್ ಹಿಂಭಾಗ ರಾಜೀವ್ ಗಾಂಧಿ ನಗರದಲ್ಲಿ ಬಾಲಕ ತನ್ನ ತಂದೆಯೊಂದಿಗೆ ಅಜ್ಜಿ ಮನೆಗೆ ಹೋಗುವಾಗ ನಾಯಿಯೊಂದು ಬಾಲಕನ ಮೇಲೆ ದಾಳಿ ಮಾಡಿ ಮಗುವಿನ ಬಾಯಿ ಕಚ್ಚಿ ಕೆಳತೊಡೆಯ ಮಾಂಸಖಂಡವನ್ನು ತಿಂದು ಹಾಕಿದೆ. ಇನ್ನು ತಕ್ಷಣವೇ ತುಮಕೂರು ಜಿಲ್ಲಾಸ್ಪತ್ರೆಗೆ ತೆಗೆದುಕೊಂಡು ಹೋದರೆ ಅಲ್ಲಿ ವೈದ್ಯರು ಇಲ್ಲದ ಕಾರಣ ಮಗುವನ್ನು ತುಮಕೂರು ಸಿದ್ಧಗಂಗಾ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಇನ್ನು ಮಗುವಿನ ತಂದೆ ಆಟೋ ಡ್ರೈವರ್ ಆಗಿದ್ದು ಜಿಲ್ಲಾ ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸೆ ದೊರೆಯದ ಕಾರಣ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ತಂದೆಯಾದ ಗೌಸ್ ಪಾಷಾ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ವೆಚ್ಚವನ್ನು ಹೇಗೆ ಭರಿಸಲಿ ಎಂದು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಇನ್ನು ತುಮಕೂರು ನಗರದಲ್ಲಿ ಈ ರೀತಿ ಹಲವಾರು ಘಟನೆಗಳು ನಡೆಯುತ್ತಿದ್ದರೂ ಅಧಿಕಾರಿಗಳು ನಾಯಿಗಳ ಕಡಿವಾಣ ಹಾಕದೆ ಸುಮ್ಮನಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗಿದೆ. ಇನ್ನು ಮುಂದಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ತಾರಾ ಕಾದು ನೋಡಬೇಕಾಗಿದೆ. ಬೆಳಿಗ್ಗೆ ಯಾವುದು ಬಡೇಶ್ವರ ಕಡೆ ನಮ್ಮ ಮನೆಯವರ ಅಜ್ಜಿ ಮನೆಗೆ ಬಿಡಕ್ಕೆ ಬಂದಿದ್ದೆ. ಅವನು ಆಟೋ ನಿಲ್ಲಿಸಿ ಅಲ್ಲಿ ರೋಡೇ ಕಚ್ಚಾ ಇದೆ, ನಿಲ್ಲಿಸಿ ನಡ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಇಳಿದೆ. ಅವನ ಕೈನಲ್ಲಿ ಒಂದು ಚಾಕ್ಲೇಟ್ ಇತ್ತು. ಸುಮ್ಮನೆ ಒಂದು ಚೂರು ದೂರ ಆಗಿ ನನ್ನ ಕಣ್ಮುಂದೆನೇ ಬಂದು ನಾಯಿ ಒಂದೇ ಒಂದು ಸೆಕೆಂಡ್ 2-3 ಸೆಕೆಂಡಲ್ಲಿ ಹಿಡಿದು ಹೋಗ್ಬಿಟ್ಟ ಸರ್. ಒಂದೇ ಒಂದು ಜಾಗ ಹಿಡಿದಿರೋದಿಲ್ಲಿ ಫುಲ್ ಇದೆಲ್ಲ ಕಿತ್ಕೊಂಡು ಬಂದುಬಿಟ್ಟೈತೆ. ಇದೇನೂ ಇಲ್ಲ ಹೇಳಿ, ಏನೂ ಇಲ್ಲ, ಆಗ್ಬಿಟ್ಟೈತೆ. ಎಷ್ಟು ವರ್ಷ ಮಗನಿಗೆ? 3 ವರ್ಷ ಸರ್. ನಾವು ಚಿಕ್ಕ ಮಕ್ಕಳಿಗೆಲ್ಲ ಹಿಂಗೆ ಆಗೋಗ್ಬಿಟ್ರೆ ಇದಕ್ಕೆ ಯಾರು ಜವಾಬ್ದಾರಿ ಹೇಳ್ರಿ? ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ, ಎಲ್ಲರೂ ದುಡ್ಡವರೇ ಇರಲ್ಲ, ಎಲ್ಲರೂ ಕೂಲಿ ಮಾಡೋರು ಇರ್ತಾರೆ. ನಮ್ಮಂಗೆ ಕೂಲಿ ಮಾಡೋರು ನಾವು ಬೆಳಿಗ್ಗೆ ಹೋದ್ರೆ ಸಂಜೆ ಬರಬೇಕು. ಪಾಪಗೆ ಏನೋ ಅಜ್ಜಿ ಮನೆಗೆ ಬಂದಿದೆ ಖುಷಿಯಿಂದ ಅಂತ ಕರ್ಕೊಂಡು ಬಂದುಬಿಟ್ಟು ತನ್ನ ಕಣ್ಮುಂದನೇ ಹಿಂಗೆ ಆಗೋದ್ರೆ ಹೆಂಗೆ ಹೇಳಿ? ನಾವೇನೋ ಕಷ್ಟಪಟ್ಟು ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರೆ ಅವ್ರು ಹೇಳ್ತಾರೆ ಇಲ್ಲಿ ಸರ್ಜನ್ ಇಲ್ಲ ಅಂತ ಹೇಳ್ತಾರೆ. ಅಂತ ಸರ್ಜನ್ ಇಲ್ಲ ಅಂದರೆ ಸೌಲಭ್ಯ ಇಲ್ಲ ಅಂದರೆ ನಮ್ಮಂಥ ಬಡವರು ಎಲ್ಲ ಹೋಗ್ಬೇಕು ಹೇಳಿ ನೀವೇನೆ? ಮಕ್ಕಳಿಗೆ ಈ ಥರ ತೊಂದರೆ ಆಗೋದ್ರಿಂದ ನಮ್ಮಂಥವ್ರು ಹೆಂಗೆ ಬದುಕಬೇಕು? ಮಕ್ಕಳನ್ನ ಆಚೆ ಬಿಟ್ಟಿರ್ತೀವಿ, ಸ್ಕೂಲಿಗೆ ಬಿಟ್ಟಿರ್ತೀವಿ, ಸಂಜೆ ಟ್ಯೂಷನಿಂದ ಬರ್ತಾ ಇರ್ತವೆ, 7 ಗಂಟೆ ಆಗಿರುತ್ತೆ. ಈ ಥರ ಹಿಂದೆ ಮುಂದೆ. ಆಮೇಲೆ ಅಲ್ಲಿ ನಮ್ಮ ಮನೆ ಹತ್ರದಲ್ಲಿ ಒಂದು ರಘುಬಾರ್ ಅಂತ ಇದೆ, ಅದ್ರ ಮುಂದೆ ಒಂದು ಫೀಲ್ಡ್ ಇದೆ. ಆ ಫೀಲ್ಡ್ ಹತ್ರ ತುಂಬ ತೊಗೊಂಡು ಬಂದು ನಾನ್ ವೆಜ್ ವೇಸ್ಟ್ ಆಗಿರೋದನ್ನೆಲ್ಲ ಹಾಕಿರ್ತಾರೆ. ಅಲ್ಲಿ ಏನಾಗಿದ್ದಾವೆ, ಈ ಬೀದಿ ನಾಯಿ ಎಲ್ಲ ವಾಸಿ ಆಗಿಬಿಟ್ಟಿದ್ದಾವೆ. ಅಲ್ಲಿ ವಾಸವಾಗಿದೆ ಏನಾಗಿದೆ, ಅವಕ್ಕೆಲ್ಲ ಅದೇ ಆಹಾರ ತಿನ್ನಬೇಕು ಅನ್ನೋಂತಹ ಇದಾಗಿದೆ. ಮಕ್ಕಳನ್ನ ಈ ಥರ ಚಿಕ್ಕ ಮಕ್ಕಳನ್ನ ನೋಡಿದ್ರೆ ಏನು ಮಾಡ್ತಾ ಇದ್ದಾರೆ, ಬಂದು ಅದನ್ನು ವೈಟ್ ಮಾಡ್ತಾ ಇದ್ದಾರೆ. ಪ್ಲೀಸ್ ದಯವಿಟ್ಟು ನೀವು ಇದು ನಗರಸಭೆ ಪಾಲಿಕೆಯಲ್ಲಿ ನೀವು ಇದನ್ನು ಹೇಳಲೇಬೇಕು. ಇದ್ರ ಬಗ್ಗೆ ಏನಾದರೂ ನೀವು ತೀರ್ಮಾನ ತಗೊಳ್ಳೇಬೇಕು. ಇಲ್ಲ